ದೇವಿ ಮಂಡೋದರಿ, ನಿನ್ನ ಪತಿಯು ಕ್ಷೇಮವಾಗಿರಲಿ, ರಣರಂಗದಲ್ಲಿ ಪರಾಭವಗೊಳ್ಳದಿರಲಿ ಎಂದು ಪರಮ ಕರುಣಾಳುವಾದ ಪರಮೇಶ್ವರನನ್ನು ಬೇಡಿಕೊಳ್ಳುತ್ತಿರುವೆಯ? ಆ ಕೈಲಾಸವಾಸಿಯು ನೀನು ಕೇಳಿಕೊಳ್ಳುವುದಕ್ಕೆ ಮುಂಚೆಯೇ ನನಗೆ ವಿಜಯವನ್ನು ದಯಪಾಲಿಸಿದ್ದಾನೆ. ಸ್ವಾಮಿ, ನೀವೇನು ಹೇಳುತ್ತಿರುವಿರಿ? ರಾಮನ ವಿರುದ್ಧ ನಿಮಗೆ ವಿಜಯ ದೊರೆಯಿತೆ? ಹೌದು. ಆ ರಾಮ ಲಕ್ಷ್ಮಣರು ಯುದ್ಧ ಭೂಮಿಯಲ್ಲಿ ನಿರ್ಜೀವವಾಗಿ ನಿಶ್ಚಲವಾಗಿ ಬಿದ್ದಿದ್ದಾರೆ. ಇದು ಸತ್ಯವೇ? ಆ ರಾಮನು ಅಜೇಯನಲ್ಲವೇ? ಮಂಡೋದರಿ, ಅವಿವೇಕಿಯಂತೆ ಮಾತನಾಡಬೇಡ. ಅವನೊಬ್ಬ ಯತ್ಕಶ್ಚಿತ್ ಮಾನವ. ಅವನು ಹೇಗೆ ಅಜೇಯನಾಗಬಲ್ಲ? ನಾನು ಅಜೇಯ. ಏ ಲಂಕಾಧೀಶ್ವರ ರಾವಣ ಅಜೇಯ. ಅವನ ಪುತ್ರನಾದ ಮೇಘನಾದ ಅಜೇಯ. ಆ ಮಾನವರನ್ನು ರಣರಂಗದಲ್ಲಿ ಮೃತ್ಯುಪಾಶದಿಂದ ಬಿಗಿದವರು ಯಾರು ಗೊತ್ತೇ? ಯಾರು ಪ್ರಭು? ಮೇಘನಾದ. ನಮ್ಮ ವೀರಪುತ್ರ ಮೇಘನಾದ. ಇಂದ್ರನನ್ನು ಗೆದ್ದ ಇಂದ್ರಜಿತುವೆ ತನ್ನ ದಿವ್ಯಾಸ್ತ್ರಗಳಿಂದ ಅವರನ್ನು ಬಂಧಿಸಿ ಧರೆಗುರುಳುವಂತೆ ಮಾಡಿದ. ಮೇಘನಾದನೇ? ಏಕೆ ಮಂಡೋದರಿ? ನಿನ್ನ ಪತಿಯ ಶತ್ರುವು ಹತನಾದನೆಂದು ನಾನು ಸಂತೋಷದಿಂದ ಹೇಳಲು ಬಂದರೆ ನೀನು ಸ್ವಲ್ಪವೂ ಸಂಭ್ರಮ ಪಡುತ್ತಿಲ್ಲವಲ್ಲ. ಆ ನರವಾನರರಿಂದ ನನ್ನ ಪ್ರಾಣಕ್ಕೆ ಅಪಾಯ ಬರುವುದೆಂದು ಹೆದರಿದ್ದ ನೀನು ಅವರ ಪ್ರಾಣಗಳನ್ನು ನಿನ್ನ ಪುತ್ರನೇ ತೆಗೆದನೆಂದರೆ ನಿನಗೆ ಸಂತೋಷವಾಗುತ್ತಿಲ್ಲವೇ? ನನ್ನ ಶತ್ರುವಿನ ಸಂಹಾರ ನಿನಗೆ ಬೇಕಿರಲಿಲ್ಲವೇ? ಅಥವಾ ಅವರಿಂದ ನನ್ನ ಸಂಹಾರ? ಬೇಡಿ ಸ್ವಾಮಿ, ಬೇಡಿ. ಅಮಂಗಳವನ್ನು ನುಡಿಯಬೇಡಿ. ನಾನು ಪ್ರತಿದಿನ ಪ್ರತಿ ಕ್ಷಣ ಪೂಜೆ ಪ್ರಾರ್ಥನೆಗಳನ್ನು ಮಾಡುತ್ತಿರುವುದು ನಿಮಗಾಗಿ, ನಿಮ್ಮ ಕ್ಷೇಮಕ್ಕಾಗಿ. ನೀವು ಕ್ಷೇಮವಾಗಿರುವುದನ್ನು ಕಂಡು ನಾನು ಸಂತೋಷ ಪಡುತ್ತಿದ್ದೇನೆ. ಸಾವಧಾನ ಮಂಡೋದರಿ, ಸಾವಧಾನ. ನಿನ್ನ ಸಂತೋಷದ ಕಡಲಿನಲ್ಲಿ ದುಃಖದ ನದಿಗಳು ಸೇರುತ್ತಿವೆ. ಸಂಭ್ರಮದ ನೀಲಾಕಾಶದಲ್ಲಿ ಸಂಕಟದ ಕರಿಮೋಡಗಳು ತೇಲಾಡುತ್ತಿವೆ. ಅದೇಕೆಂದು ನನಗೆ ಗೊತ್ತು. ನಿನ್ನ ಮನಸ್ಸಿನಲ್ಲಿ ಏನಿದೆ ಎಂದು ನನಗೆ ಚೆನ್ನಾಗಿ ಗೊತ್ತು. ಸ್ವಾಮಿ, ನೀವೇನು ಹೇಳುತ್ತಿರುವಿರಿ? ಸತ್ಯವನ್ನೇ ಹೇಳುತ್ತಿರುವೆ. ನಿನ್ನ ಪತಿಯ ಕ್ಷೇಮದ ಬಗ್ಗೆ ನಿನಗೆ ಸಂತೋಷವಿದೆ. ಆದರೆ ಇನ್ನು ಸೀತೆ ನನ್ನ ವಶಳಾಗುತ್ತಾಳೆಂದು ನಿನಗೆ ಬೇಸರವಿದೆ. ಸ್ತ್ರೀ ಸಹಜ ಮತ್ಸರ. ಇರಲಿ, ಬೇರೆ ದಾರಿ ಇಲ್ಲ. ಈಗಾಗಲೇ ಆ ರಾಮನ ನಿಶ್ಚಲ ದೇಹವನ್ನು ನೋಡಲು ಸೀತೆಯನ್ನು ತ್ರಿಜಟೆಯೊಂದಿಗೆ ಕಳುಹಿಸಿದ್ದೇನೆ. ತನ್ನ ಪತಿಯ ದೇಹವನ್ನು ಕಂಡು ಸೀತೆ ಸಾಕಷ್ಟು ಕಣ್ಣೀರು ಸುರಿಸುತ್ತಾಳೆ. ನಂತರ ಅವಳು ನನ್ನ ವಶಳಾಗುತ್ತಾಳೆ. ನನ್ನ ವಶಳಾಗುತ್ತಾಳೆ.
ನೀನು ಪ್ರತಿ ಕ್ಷಣ ಪರಿತಪಿಸುತ್ತಿದ್ದೆಯಲ್ಲ, ಈಗ ಆ ಅವಕಾಶ ಕೂಡಿ ಬಂದಿದೆ ನೋಡು. ಸ್ವಾಮಿ, ಸ್ವಾಮಿ, ತ್ರಿಜಟೆ, ಅದು ನನ್ನ ಸ್ವಾಮಿಯೇ. ನನ್ನ ಸ್ವಾಮಿ ಭೂಮಿಯ ಮೇಲೆ, ಅಲ್ಲಿ ನೆಲದ ಮೇಲೆ ಮಲಗಿರುವುದು ನಿನ್ನ ಸ್ವಾಮಿ ಶ್ರೀರಾಮಚಂದ್ರನೇ ತಾನೆ? ಹೌದು ತ್ರಿಜಟೆ, ಅದು ನನ್ನ ಸ್ವಾಮಿ ಶ್ರೀರಾಮಚಂದ್ರನೇ. ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಪುರುಷೋತ್ತಮನ ಸಕಲ ಲಕ್ಷಣಗಳು ಬೇರೆ ಯಾರಲ್ಲಿರಲು ಸಾಧ್ಯ? ಹೌದು ತ್ರಿಜಟೆ, ಅವರು ನನ್ನ ಸ್ವಾಮಿ. ಅಜೇಯರಾದ ನನ್ನ ಸ್ವಾಮಿ ಯುದ್ಧ ಭೂಮಿಯಲ್ಲಿ ಏಕೆ ಮಲಗಿದ್ದಾರೆ? ಮಹಾಪರಾಕ್ರಮಿಯಾದ ಲಕ್ಷ್ಮಣ ನಿಶ್ಚಲನಾಗಿ ಏಕೆ ಮಲಗಿದ್ದಾನೆ? ಅವರ ಸುತ್ತ ವಾನರರು ಏಕೆ ಆತಂಕದಿಂದ ಇದ್ದಾರೆ? ಹೇಳು ತ್ರಿಜಟೆ, ಹೇಳು. ಲಂಕಾಧೀಶನ ಮಾತುಗಳನ್ನು ನಂಬುವುದಾದರೆ ನಿನ್ನ ಸ್ವಾಮಿ ತನ್ನ ಸೋದರನೊಂದಿಗೆ ಮೃತ ಸ್ಥಿತಿಯಲ್ಲಿ ಇಲ್ಲ ಇಲ್ಲ, ಇಂಥ ಕರ್ಣ ಕಠೋರವಾದ ಮಾತನ್ನು ನಾನು ನಂಬುವುದಿಲ್ಲ. ಇಲ್ಲ ತ್ರಿಜಟೆ, ನನ್ನ ಸ್ವಾಮಿ ಮೃತರಾಗುವುದಿಲ್ಲ. ಸಾಮುದ್ರಿಕ ಶಾಸ್ತ್ರ ಪರಿಣಿತರೆಲ್ಲ ನಾನು ದೀರ್ಘ ಸುಮಂಗಲಿ, ಪುತ್ರವತಿಯಾಗುತ್ತೇನೆ ಎಂದು ಹೇಳಿದ್ದಾರೆ. ಅಂಥ ಜ್ಞಾನಿಗಳ ಮಾತುಗಳು ಸುಳ್ಳಾಗಲು ಹೇಗೆ ಸಾಧ್ಯ? ಆ ರಾವಣನ ಮಾತೇ ನಿಜವಾದರೆ ಅವರೆಲ್ಲ ಸುಳ್ಳುಗಾರರಾಗುವುದಿಲ್ಲವೇ? ಹೌದು ಸೀತೆ, ಅವರೆಲ್ಲ ಸುಳ್ಳುಗಾರರಾಗುತ್ತಾರೆ. ವಿದ್ವಾಂಸರು ನಾನು ಯಜ್ಞ ಯಾಗಾದಿಗಳನ್ನು ಮಾಡುವ ರಾಜಾದಿರಾಜನ ಪತ್ನಿ ಎಂದು ಹೇಳಿದರು. ಅವರ ಮಾತುಗಳು ಅಸತ್ಯವಾಗುವುದಿಲ್ಲವೇ? ಹೌದು ಸೀತೆ, ಅವರ ಮಾತುಗಳು ಅಸತ್ಯವಾಗುತ್ತದೆ. ಲಕ್ಷಣ ಶಾಸ್ತ್ರ ಬಲ್ಲವರು ನನ್ನ ಲಕ್ಷಣಗಳನ್ನು ನೋಡಿ ನಾನು ವೀರನಾದ ಅಜೇಯನಾದ ಪರಾಕ್ರಮಿಯ ಪತ್ನಿ ಎಂದು ಹೇಳಿದರು. ಆ ಶಾಸ್ತ್ರಜ್ಞರು ಸುಳ್ಳುಗಾರರಾಗುವುದಿಲ್ಲವೇ? ಹೌದು ಸೀತೆ, ಅವರು ಖಂಡಿತ ಸುಳ್ಳುಗಾರರಾಗುತ್ತಾರೆ. ನನ್ನಲ್ಲಿ ಯಾವ ದುಷ್ಟ ಲಕ್ಷಣಗಳೂ ಇಲ್ಲ, ವೈಧವ್ಯದ ಲಕ್ಷಣಗಳೂ ಇಲ್ಲ, ಅಶುಭದ ಚಿಹ್ನೆಯೂ ಇಲ್ಲ. ಆದರೆ ನನ್ನ ಶುಭ ಲಕ್ಷಣಗಳೆಲ್ಲ ಏಕೆ ನನಗೆ ಅಶುಭವನ್ನು ಉಂಟು ಮಾಡುತ್ತಿದೆ? ಒಂದು ವೇಳೆ ನನ್ನ ಸ್ವಾಮಿ ಹತರಾಗಿದ್ದರೆ ಯಾವ ಶುಭ ಲಕ್ಷಣಗಳಿದ್ದು ಏನು ಪ್ರಯೋಜನ? ಜ್ಯೋತಿಷ್ಯರು ನನ್ನ ಸ್ವಾಮಿಯೊಂದಿಗೆ ರಾಜ್ಯಾಭಿಷೇಕ ಆಗುವುದು ಎಂದು ಹೇಳಿದರು. ಆದರೆ ಅವರು ಹೇಳಿದ ಮಾತುಗಳೆಲ್ಲ ಸುಳ್ಳಾಯಿತು. ಸುಳ್ಳಾಯಿತು. ಎಚ್ಚರಗೊಳ್ಳು ಸೀತೆ. ಸೀತೆ, ಅಳಬೇಡ ಸೀತೆ, ಸಮಾಧಾನ ಮಾಡಿಕೊ.
ಮಾಡಿಕೊಳ್ಳಲಿ. ಜನಸ್ಥಾನದಲ್ಲಿದ್ದ ರಾಕ್ಷಸರನ್ನೆಲ್ಲ ನಾಮಾವಶೇಷ ಮಾಡಿದ ರಾಮ ಲಕ್ಷ್ಮಣರು ಅಗಾಧ ಜಲರಾಶಿಯ ಸಾಗರವನ್ನು ದಾಟಿ ಬಂದವರು ಈಗ ಹಸುವಿನ ಗೊರಸು ಮುಳುಗುವಷ್ಟು ನೀರಿನಲ್ಲಿ ಮುಳುಗಿ ಹೋದರೆ ಸೀತೆ, ತಡೆದುಕೋ, ಶಾಂತಳಾಗು. ಶಾಂತಿ? ಇನ್ನೆಲ್ಲಿಯ ಶಾಂತಿ? ರಾಮ ಲಕ್ಷ್ಮಣರು ಐಂದ್ರ, ವಾರುಣ, ಆಗ್ನೇಯ, ಬ್ರಹ್ಮ ಮೊದಲಾದ ದಿವ್ಯಾಸ್ತ್ರಗಳನ್ನು ಬಲ್ಲವರು. ಅವರು ಸಾಯುವ ಮುನ್ನ ಈ ಯಾವ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸಲಿಲ್ಲವೇ? ಅದೇನು ನನಗೆ ತಿಳಿದಿಲ್ಲ ಸೀತೆ. ಅವರು ಇಂದ್ರಜಿತುವಿನೊಡನೆ ಹೇಗೆ ಯುದ್ಧ ಮಾಡಿದರು ಎಂದು ನನಗೆ ಗೊತ್ತಿಲ್ಲ. ತ್ರಿಜಟೆ, ಅನಾಥೆಯಾದ ನನಗೆ ರಾಮ ಲಕ್ಷ್ಮಣರು ರಕ್ಷಕರಾಗಿದ್ದರು. ತನ್ನ ಮಾಯೆಯಿಂದ ಅಗೋಚರನಾಗಿದ್ದುಕೊಂಡು ಆ ದುರುಳ ಇಂದ್ರಜಿತು ಅವರನ್ನು ಕೊಂದು ಹಾಕಿದನೆ. ತ್ರಿಜಟಿ, ಕಾಲವನ್ನು ಯಾರಿಂದಲೂ ಗೆಲ್ಲಲು ಸಾಧ್ಯವಿಲ್ಲ ಎಂದು ಜ್ಞಾನಿಗಳು ಹೇಳುತ್ತಾರೆ. ರಾಮ ಲಕ್ಷ್ಮಣರು ಆ ನಿರ್ದಯ ಕಾಲನಿಗೆ ವಶವಾಗಿ ನಿರ್ಜೀವರಾಗಿ ರಣರಂಗದಲ್ಲಿ ಬಿದ್ದು ಬಿಟ್ಟದೆ. ಸಮಾಧಾನ ಮಾಡಿಕೋ ಸೀತೆ. ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ತ್ರಿಜಟೆ? ಈಗ ನಾನು ನನ್ನ ಸ್ವಾಮಿಗಾಗಿ ದುಃಖ ಪಡುವುದಿಲ್ಲ, ಮಹಾರಥನಾದ ಲಕ್ಷ್ಮಣನಿಗಾಗಿ ದುಃಖ ಪಡುವುದಿಲ್ಲ, ಅಭಾಗಿಣಿಯಾದ ನನಗಾಗಿಯೂ ದುಃಖ ಪಡುವುದಿಲ್ಲ. ಆದರೆ ಆ ಮಹಾಮಾತೆಯಾದ ಕೌಸಲ್ಯಗಾಗಿ ದುಃಖ ಪಡುತ್ತಿದ್ದೇನೆ. ತ್ರಿಜಟೆ, ವಾತ್ಸಲ್ಯ ಮೂರ್ತಿಯಾದ ಆ ತಾಯಿ ಎಂದು 14 ವರ್ಷಗಳ ವನವಾಸ ಮುಗಿಯುತ್ತದೋ, ನನ್ನ ಪ್ರೀತಿಯ ಪುತ್ರನನ್ನು ಎಂದು ಕಾಣುತ್ತೇನೋ ಎಂದು ಕಾತರದಿಂದ ಹಂಬಲಿಸುತ್ತಿರುತ್ತಾಳೆ. ಆ ಮಮತೆಯ ಮಾತೆಗೆ ಏನೆಂದು ಹೇಳಲಿ? ಯಾವ ಮಾತುಗಳಿಂದ ಸಮಾಧಾನ ಪಡಿಸಲಿ? ಸೀತೆ, ನೀನು ಹೀಗೆ ಎಲ್ಲವೂ ಮುಗಿದು ಹೋದಂತೆ ಕರುಣಾಜನಕವಾಗಿ ದುಃಖಿಸುವುದು ಸರಿಯಲ್ಲವೆಂದು ನನ್ನ ಭಾವನೆ. ನನ್ನ ಹೃದಯ ಕೂಗಿ ಕೂಗಿ ಹೇಳುತ್ತಿದೆ, ನಿನ್ನ ಸ್ವಾಮಿ ಸತ್ತಿಲ್ಲವೆಂದು ದೃಢಪಡಿಸುತ್ತಿದೆ. ಅದು ಹೇಗೆ ತ್ರಿಜಟೆ? ನಿನ್ನ ಸ್ವಾಮಿ ಜೀವಂತವಾಗಿರುವರು ಎಂಬುದಕ್ಕೆ ನಾನು ಕಾರಣಗಳನ್ನು ಕೊಡಬಲ್ಲೆ. ಆ ಕಾರಣಗಳು ಏನೆಂದು ಹೇಳು ತ್ರಿಜಟೆ? ಸೀತೆ, ನಿನ್ನ ಪತಿ ಹತರಾಗಿದ್ದರೆ ವಾನರರೆಲ್ಲ ಹತಾಶೆಯಿಂದ ನೆಲದ ಮೇಲೆ ಬಿದ್ದು ಅಳುತ್ತಿದ್ದರು. ನೋಡು, ಅವರ ಮುಖದಲ್ಲಿ ವಿಷಾದವಿದೆಯೇ ಹೊರತು ಅತಿಯಾದ ದುಃಖ ಕಾಣುತ್ತಿಲ್ಲ. ನಿನ್ನ ಮಾತು ನಿಜ ತ್ರಿಜಟೆ. ಸೀತೆ, ಎಲ್ಲಕ್ಕಿಂತ ಮುಖ್ಯವಾದ ಒಂದು ವಿಷಯವನ್ನು ಕೇಳು. ನಿನ್ನ ಪತಿ ನಿಜವಾಗಲೂ ಹತನಾಗಿದ್ದರೆ, ನೀನು ವಿಧವೆಯೇ ಆಗಿದ್ದರೆ, ಈ ದಿವ್ಯವಾದ ಪುಷ್ಪಕ ವಿಮಾನವನ್ನು ನೀನು ಸ್ಪರ್ಶಿಸಲು ಸಾಧ್ಯವಾಗುತ್ತಿರಲಿಲ್ಲ. ಹೌದೇ? ಹಾಗಾದರೆ ನನ್ನ ಪತಿ ಜೀವಂತವಾಗಿರುವರಲ್ಲವೇ? ಖಂಡಿತ, ನನಗೆ ಆ ಭರವಸೆ ಇದೆ. ಒಡೆಯ ಹತನಾದರೆ ಸೇನೆ ದಿಕ್ಕಾಪಾಲಾಗಿ ಚದರಿ ಹೋಗಬೇಕಲ್ಲವೇ? ನೋಡು, ಅಲ್ಲಿ ಅಂಥ ಯಾವ ದೃಶ್ಯವೂ ಕಾಣುತ್ತಿಲ್ಲ. ಬದಲಾಗಿ ವಾನರರೆಲ್ಲ ರಾಮ ಲಕ್ಷ್ಮಣರನ್ನು ಬಹಳ ಎಚ್ಚರಿಕೆಯಿಂದ ರಕ್ಷಣೆ ಮಾಡುತ್ತಿದ್ದಾರೆ. ನಾನೊಂದು ರಾಮ ಲಕ್ಷ್ಮಣರು ಜೀವಂತವಾಗಿರುವರೆಂದು ದೃಢವಾಗಿ ಹೇಳುತ್ತೆ. ನನ್ನ ಮಾತುಗಳನ್ನು ನಂಬಿಸಿದ್ದೆ. ತ್ರಿಜಟೆ, ಯಾವ ಜನ್ಮದ ಸೋದರಿಯೋ ನೀನು? ಕುಸಿದು ಹೋಗುತ್ತಿರುವ ನನಗೆ ಊರುಗೋಲಾಗುತ್ತಿರುವೆ. ಸಂಪೂರ್ಣವಾಗಿ ಮುಳುಗಿ ಹೋದೆನೆಂದು ತಿಳಿದ ನನ್ನನ್ನು ನಿನ್ನ ಭರವಸೆಯ ದೋಣಿಯಲ್ಲಿ ಕೂಡಿಸಿ ತೇಲುವಂತೆ ಮಾಡುತ್ತಿರುವೆ. ನಂಬುತ್ತೇನೆ, ನಿನ್ನ ಮಾತುಗಳನ್ನು ನಂಬುತ್ತೇನೆ.
ನಂಬಬೇಕೆಂದರೆ ನಂಬದಿದ್ದರೆ ನನಗೆ ಬದುಕೇ ಇಲ್ಲ. ನನ್ನ ಮಾತು ಸತ್ಯವೆಂದು ನಿನಗೆ ಬೇಗನೆ ತಿಳಿಯುತ್ತದೆ. ನನ್ನ ನಿನ್ನ ಸ್ನೇಹದ ಸಾಕ್ಷಿಯಾಗಿ ರಾಮ ಲಕ್ಷ್ಮಣರು ನಿದ್ದೆಯಿಂದ ಎದ್ದವರಂತೆ ಎದ್ದು ನಿಲ್ಲುತ್ತಾರೆ. ನಾನು ನಿನ್ನ ಗೆಳತಿಯಾಗಿ ನಿನಗೆ ಶುಭ ಕೋರುತ್ತೇನೆ. ನಿನ್ನಂಥ ಗೆಳತಿ ನನ್ನ ಪಾಲಿಗಿರುವುದು ನನ್ನ ಮಹಾಭಾಗ್ಯ ತ್ರಿಜಟೆ. ನಿನ್ನಂಥ ಮಹಾಪತಿವ್ರತೆಯ ಗೆಳತನ ದೊರಕಿರುವುದು ನನ್ನ ಭಾಗ್ಯ ಸಿರಿ. ನಿನ್ನಂಥ ಪತಿವ್ರತೆಗೆ ಇಂಥ ಅನಿರೀಕ್ಷಿತ ಅನ್ಯಾಯವಾಗಲು ಸಾಧ್ಯವೇ? ಒಂದು ವೇಳೆ ಪ್ರಾಣಾಪಾಯವೇನಾದರೂ ಒದಗಿದರೆ ನಿನ್ನ ಪತಿಯನ್ನು ಮತ್ತೆ ಬದುಕಿಸಿಕೊಳ್ಳುವ ಶಕ್ತಿ ನಿನ್ನ ಪಾತಿವ್ರತ್ಯಕ್ಕೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ